ಏನೆಲ್ಲ ಬೆಳವಣಿಗೆಗಳಾಗಿದೆ ಇವತ್ತಿನ ದಿನ ಅನ್ನುವಂಥದ್ದನ್ನು ನೋಡಬೇಕು. ಒಂದ್ ಕಡೆಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆಗೆ ವಿನೋದ್ ರಾಜ್ ಅವರು ಕೂಡ ಇವತ್ತು ಭೇಟಿಯನ್ನ ಮೊನ್ನೆ ದರ್ಶನ್ ಅವ್ರನ್ನ ಮಾಡಿದ್ರು. ಇವತ್ತು ರೇಣುಕಾಸ್ವಾಮಿ ಅವರ ಕುಟುಂಬವನ್ನ ಭೇಟಿ ಮಾಡಿದ್ರು. ಬಟ್ ಅವರು ಆಡಿರುವಂಥ ಮಾತಿದೆಯಲ್ಲ, ಬಹಳ ಜನ ಅರ್ಥ ಮಾಡ್ಕೊಳ್ಬೇಕು. ಹಾಗಿದಾಗ ಒಟ್ಟಾರೆಯಾಗಿ ಏನು ಬೆಳವಣಿಗೆ ಆಗಿದೆ ಅದರ ಒಂದು ವರದಿ ಇಲ್ಲಿದೆ ನೋಡಿ. ದರ್ಶನ್ ಬಂಧ ಮುಕ್ತಿಗೆ ವಿಜಯಲಕ್ಷ್ಮಿ ಸಂಕಲ್ಪ. ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಯಾಗ. ದೇವಿಗೆ ಸೀರೆ, ದೇಗುಲದ ಸುತ್ತ ಪಂಚಪ್ರದಕ್ಷಿಣೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದು ಸೆರೆಮನೆಯಿಂದ ಬಿಡುಗಡೆಗೆ ಒದ್ದಾಡ್ತಿದ್ದಾರೆ. ಪತಿಯನ್ನ ಜೈಲಿನಿಂದ ಪಾರು ಮಾಡುವಂತೆ ಪತ್ನಿ ವಿಜಯಲಕ್ಷ್ಮಿ ದೇವಾನುದೇವತೆಗಳ ಮೊರೆ ಹೋಗಿದ್ದಾರೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೊಲ್ಲೂರು ಮೂಕಾಂಬಿಕಾ ದೇವಿಯ ಸನ್ನಿಧಿಯಲ್ಲಿ ಚಂಡಿಕಾ ಹೋಮವನ್ನ ಮಾಡಿಸಿ ಪೂರ್ಣಾಹುತಿಯಲ್ಲಿ ಭಾಗಿಯಾದರು. ಯಜಮಾನನ ಬಂಧ ಮುಕ್ತಿಗಾಗಿ ವಿಜಯಲಕ್ಷ್ಮಿ ಪ್ರಾರ್ಥನೆ ಮಾಡಿದ್ದಾರೆ. ದೇವಿಗೆ ರೇಷ್ಮೆ ಸೀರೆ, ಫಲಪುಷ್ಪವನ್ನು ಸಲ್ಲಿಸಿ ದೇವಸ್ಥಾನದ ಸುತ್ತ ಪಂಚಪ್ರದಕ್ಷಿಣೆ ಹಾಕಿದ್ದಾರೆ. ಇದು ಒಂದು ಶಕ್ತಿ ಕ್ಷೇತ್ರವಾಗಿದ್ದರಿಂದ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಐಕ್ಯಸ್ವರೂಪಿಣಿ ಮೂಕಾಂಬಿಕಾ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಐಕ್ಯಸ್ವರೂಪಿಣಿ ಚಂಡಿಕಾದುರ್ಗ ಎಲ್ಲ ಒಂದೇ ಶಕ್ತಿ. ಹಾಗಾಗಿ ಆ ವಿಶೇಷ ಶಕ್ತಿಯ ಒಂದು ಸಾನ್ನಿಧ್ಯ ಇಲ್ಲಿರುವುದರಿಂದ ವಿಶೇಷವಾಗಿ ಚಂಡಿಕಾದುರ್ಗ ಆರಾಧನೆಗೆ ಇಲ್ಲಿ ಪ್ರಾಧಾನ್ಯತೆ ಕೊಡ್ತಾರೆ. ಭಕ್ತರ ಸಂಕಲ್ಪ ಎಲ್ಲ ಶೀಘ್ರ ಪರಿಪೂರ್ಣ ಆಗುವುದರಿಂದ ಎಲ್ಲರೂ ಚಂಡಿಕಾವನ್ನು ಮಾಡಿಸ್ತಾರೆ. ಹೀಗಾಗಿ ಒಂದು ವಿಶೇಷವಾಗಿ ಭಕ್ತರ ಸಂಕಲ್ಪ ನೆರವೇರಿದಾಗ ಅದು ಸ್ವಾಭಾವಿಕವಾಗಿ ಎಲ್ಲರೂ ಚಂಡಿಕಾಮವನ್ನು ಮಾಡಬೇಕು ಅಂತ ಹೇಳಿ ಆ ಒಂದು ಸಂಕಲ್ಪದಲ್ಲಿ ಮಾಡಿ ಅವರು ಎಲ್ಲ ಸಂಕಲ್ಪ ಪರಿಪೂರ್ಣ ಆಗುವುದರಿಂದ ಚಂಡಿಕಾಮಕ್ಕೆ ಪ್ರಹರಣ ಜಾಸ್ತಿ ಉಂಟು ಇಲ್ಲಿ. ಇನ್ನು ನವಚಂಡಿಕಾ ಯಾಗದ ಮಹತ್ವವನ್ನ ಗವಿಗಂಗಾಧರ ದೇವಾಲಯದ ಪ್ರಧಾನ ಅರ್ಚಕರಾದ ಡಾಕ್ಟರ್ ಸೋಮಸುಂದರ್ ದೀಕ್ಷಿತ್ ತಿಳಿಸಿದ್ದಾರೆ. ಕಷ್ಟ ಬಂದಾಗ, ನೋವಾದಾಗ ದೇವರ ಹತ್ತಿರ ಹೋಗ್ತೇವೆ. ಶತ್ರುಗಳ ಸಂಕಟ ಬಂದಾಗ ಮಾನಸಿಕ ನೆಮ್ಮದಿಗಾಗಿ ತಾಯಿ ಮೂಕಾಂಬಿಕಾ ಮೊರೆ ಹೋಗ್ತೇವೆ. ಎಲ್ಲ ಅನುಕೂಲತೆಗಳನ್ನ ದೇವಿ ಕೊಡ್ತಾಳೆ ಅಂತ ವಿಶ್ಲೇಷಣೆ ಮಾಡಿದ್ದಾರೆ. ಸ್ವಯಂಕೃತ ಅಪರಾಧವನ್ನು ಮಾಡಿ ಆ ಅಪರಾಧದಿಂದ ದೂರ ಹೋಗಿ ನಾನು ಸಾಮಾನ್ಯ ಪ್ರಜೆಯಂತೆ ಚೆನ್ನಾಗಿ ಎಲ್ಲರಲ್ಲೂ ಇರಬೇಕು, ಎಲ್ಲರಲ್ಲೂ ಮಿಂಗಲಾಗಬೇಕು, ಏನು ಪ್ರೀತಿ ಸಂಪಾದನೆ ಮಾಡಿದ್ದೀನಿ ಆ ಪ್ರೀತಿ ಮತ್ತೆ ನನಗೆ ಬರಬೇಕು ಅನ್ನೋದಕ್ಕೆ ನವಚಂಡಿ ಯಾಗ ಅಂತ ಹೇಳಿ. ಏನೋ ಒಂದು ಚಿಂತನೆ ಇರುತ್ತೆ, ಆ ಚಿಂತನೆಯನ್ನು ಕಳ್ಕೊಳ್ಳೋ ಜಾಗ ಯಾವುದಪ್ಪ ಅಂದರೆ ಧರ್ಮಕ್ಷೇತ್ರ, ಕುರುಕ್ಷೇತ್ರ. ಯಾರೇ ಭಕ್ತರಿಗೆ ಕಷ್ಟ ಬಂದರೂ ಆ ದೇವಸ್ಥಾನದ ಭಾಗದಲ್ಲಿ ಹೋಗಿ ಆ ಪರಮಾತ್ಮನ ಮುಂದೆ ನಿಂತು ತಮ್ಮ ಕಷ್ಟಗಳನ್ನೆಲ್ಲ ಪರಮಾತ್ಮನಿಗೆ ಅರ್ಪಣೆ ಮಾಡಿದಾಗ ಖಂಡಿತವಾಗ್ಲೂ ಪರಮಾತ್ಮ ತಥಾಸ್ತು ಅಂತ. ಆಯಾಯ ತೊಂದರೆಗಳನ್ನು, ಆಯಾಯ ನೋವುಗಳನ್ನು ಆಯಾಯ ಕ್ಷೇತ್ರಗಳಲ್ಲಿ ನಾವು ದರ್ಶನ ಮಾಡಿದಾಗ ಖಂಡಿತ ಆಗಲೂ ಸಿದ್ಧಿಯಾಗುತ್ತೆ. ರೇಣುಕಾಸ್ವಾಮಿ ನಿವಾಸಕ್ಕೆ ವಿನೋದ್ ರಾಜ್, ಕುಟುಂಬಕ್ಕೆ ಸಾಂತ್ವನ, ಪೋಷಕರ ಕಣ್ಣೀರು. ಈ ಮಧ್ಯೆ ಡೆವಿಲ್ ಗ್ಯಾಂಗ್ನಿಂದ ಭೀಕರವಾಗಿ ಕೊಲೆಯಾಗಿದ್ದ ಚಿತ್ರದುರ್ಗದ ರೇಣುಕಾಸ್ವಾಮಿ ನಿವಾಸಕ್ಕೆ ನಟ ವಿನೋದ್ ರಾಜ್ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ವೇಳೆ ರೇಣುಕಾಸ್ವಾಮಿ ತಂದೆ ತಾಯಿ ಕಣ್ಣೀರು ಹಾಕಿದ್ರು. ನಮ್ಮ ಮಗನನ್ನ ಕಳೆದುಕೊಂಡು ಕರುಳು ಕಿತ್ತು ಬರ್ತಿದೆ, ಇಡೀ ಕುಟುಂಬವೇ ಸಂಕಷ್ಟದಲ್ಲಿದೆ ಅಂತೇಳಿ ಬಿಕ್ಕಿ ಬಿಕ್ಕಿ ಹತ್ರು. ಈ ವೇಳೆ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ ವಿನೋದ್ ರಾಜ್ 1 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಟ್ಟರು. ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗ್ಲಿ ಅಂತ ಆಗ್ರಹಿಸಿದ್ರು. ಅವ್ನು ನಂದು ನನ್ನ ಎಷ್ಟು ಕಿರ್ಚಾಡಿದಾನೆ, ನೋವು ಮಾಡಿದಾನೆ, ಅದನ್ನು ಕರಳು ನಮ್ಗೆ ಕಿತ್ತು ಬರ್ತಾ ಇದೆ. ನಾವು ನಿಜವಾಗ್ಲೂ ಬಹಳ ನೊಂದ್ಕೊಂಡಿದ್ವಿ. ನಮ್ಮ ಮನೆತನ ಕೊಲ್ಯಾಪ್ಸ್ ಆಗಿದೆ. ನನ್ನ ತಾಯಿಗೆ ನೋಡ್ರಿ 98 ವರ್ಷ, ಅವ್ರಿಗೆ ಬೆಡ್ ಸೋರ್ ಆಗಿದೆ. ನಾವು ನೋಡ್ಕೊಂತಿದ್ದ ದಿನ ಆಂಟಿಬಯೋಟಿಕ್ ಬ್ಯಾಂಡೇಜ್ ಎಲ್ಲ ಮಾಡಿಸ್ತಾ ಇದ್ದ. ಈಗ ಮಾಡ್ಕೊಳಾರ ಯಾರಿದಾರೆ? ನಮಗೆ ಯಾರಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಇದ್ದೀವಿ. ದಯಮಾಡಿ ಎಲ್ಲರೂ ನಮ್ಗೆ ಸಹಕಾರ ಕೊಡ್ರಿ. ನಡಿಬಾರ್ದು ಒಂದು ಘಟನೆ ನಡೆದೋಗಿರೋ ಪರಿಣಾಮ ಪ್ರತಿಫಲ ಇದು. ಪ್ರಾಣನ ಕಳ್ಕೊಂಡು ಮನೆಗೆ ಆಧಾರ ಸ್ತಂಭವಾಗಿರ್ತಕ್ಕಂಥ ಒಂದು ಜೀವನ ಕಳ್ಕೊಂಡು ಆ ಕುಟುಂಬ ಪರಿತಪಿಸ್ತಾ ಇರೋದು ನೋಡ್ತಾ ಇದ್ರೆ ಕರಳು ಕಿತ್ಕೊಂಡು ಹೋಗುತ್ತೆ. ಮತ್ತೆ ಮತ್ತೆ ಇಂಥ ಪಾಠಗಳು ಆಗೋದು ಬೇಡ ಜೀವನದಲ್ಲಿ ಅಂತ ನಾನು ಭಗವಂತನ ಕೈ ಬೇಡಿ ಮುಕ್ಕೋತಾ ಇದ್ದೀನಿ ನಾನು. ಒಟ್ನಲ್ಲಿ ನಟ ದರ್ಶನ್ಗೆ ಜೈಲಿನಿಂದ ಯಾವಾಗ ಬಿಡುಗಡೆ ಆಗುತ್ತೋ ಏನು ಅನ್ನುವಂತಹ ಟೆನ್ಷನ್ ಶುರುವಾಗಿದೆ. ಮತ್ತೊಂದು ಕಡೆ ಪತಿ ಕಾನೂನು ಸಂಕೋಲೆಯಿಂದ ಹೊರಬರಬೇಕು ಅಂತ ಹೇಳಿ ಪತ್ನಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.